ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಾರು ಬ್ಯೂಟಿ ಬ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶಾರದಾ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಬೇವು ಬೆಲ್ಲವನ್ನು ತಿಂದು ನಿಮ್ಮ ಜೀವನದಲ್ಲಿ ಬರುವಂಥ ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಲು ರೆಡಿಯಾಗಿರಿ. ಹಾಗೆಯೇ ಸುಖ ಬಂದಾಗ ಹಿಗ್ಬಾರ್ದು, ಕಷ್ಟ ಬಂದಾಗ ಕುಗ್ಬಾರ್ದು ಅನ್ನೋ ಒಂದು ಮಾತನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋದರೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಅನಿಸುತ್ತೆ. ಈ ವರ್ಷದ ಮೊದಲನೇ ಹಬ್ಬ ಹೊಸ ವರ್ಷ ಅಂತಲೇ ಹೇಳ್ತೀವಿ. ಈ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂದು ಹಾರೈಸೋಣ. ದೇವರು ನಮಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಅದೇ ನಂಬಿಕೆ ಮೇಲೇ ನಾನು ಜೀವನ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರಿಗೂ ಇನ್ನೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಎಲ್ಲರಲ್ಲಿ ಕ್ಷಮೆ ಇರಲಿ. ಹಾಗೆ ನಾನು ಒಂದು 12-13 ವರ್ಷ ಆಯಿತು ಅನಿಸುತ್ತೆ ಒಂದು ಹಬ್ಬನೂ ಆಚರಣೆನೇ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀನಿ. ಅದು ಹಾಲಿಡೇಸ್ಗೆ ಅಂಥೇಳಿ ಊರಿಗೆ ಬಂದಿದ್ದೆ. ಹಬ್ಬ ಇನ್ನು 2 ಡೇಸ್ ಇತ್ತು, ಆವಾಗ ಬಂದಿದ್ದೆ. ಹಾಗಾಗಿ 2 ಡೇಸ್ ಮನೆ ಕ್ಲೀನ್ ಮಾಡೋದಕ್ಕೆ ಆಯಿತು. ನಾನು ಹಿಂದಿನ ದಿನ ಏನು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿದ್ದಿಲ್ಲ. ಮನೆಯಲ್ಲಿ ಮಾಮೂಲಿಯಾಗಿ ಅಕ್ಕ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅದೇ ಥರನೇ ಮಾಡ್ತಾಯಿದ್ದೀನಿ. ನಮ್ಮ ಸೈಡೆಲ್ಲ ಇದೇ ಥರ ಅಡುಗೆ ಮಾಡೋದು. ಬಟ್ ಹಬ್ಬ ತುಂಬ ಚೆನ್ನಾಗೇ ಮಾಡ್ತಾರೆ. ನನಗೆ ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿದ್ದಿಲ್ಲ ಹಿಂದಿನ ದಿನ, ಅದಕ್ಕಾಗಿ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಅಂತೇಳ್ಬಿಟ್ಟು ನಾನು ನೈಟೇ ಪಾತ್ರೆಯನ್ನು ತೊಳೆದಿದ್ದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಟ್ಟು ಮಲಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣವೇ ಬೇಗ ಅಡುಗೆ ಮಾಡಿ ಪೂಜೆ ಮಾಡೋದಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು. ಹಾಗೆ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ಬಿಟ್ಟು ನೆಲ ಗುಡಿಸ್ಬಿಟ್ಟು ಇನ್ನೊಂದು ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡು ನಂತರ ಹೊರ್ಗಡೆ ರಂಗೋಲಿ ಬಿಡಿಸಿದೆ. ರಂಗೋಲಿ ಬಿಡಿಸ್ಬೇಕಾದ್ರೆ ತುಂಬ ಕತ್ತಲೆ ಇತ್ತು. ನಮ್ಮ ಮನೆ ತುಂಬ ಸಂದಿ ಒಳಗೆ ಇದೆ. ಹಾಗಾಗಿ ಈ ಕಡೆ ಗಾಳಿಗೂ ಬೆಳಕಿಗೂ ತುಂಬ ಕಡಿಮೆ, ಗಾಳಿನೂ ಬರಲ್ಲ, ಬೆಳಕು ಇಲ್ಲ. ಒಂದು ಸಂದಿಯಲ್ಲಿರೋದ್ರಿಂದ 4 ಪಾಟಲ್ಲಿ ಗಿಡ ಹೋಗಿಬಿಟ್ಟಿದೆ. ಹೋದ ಸರಿ ನಾನು ಇಟ್ಬಿಟ್ಟು ಹೋಗಿದ್ದೆ, ಒಂದು 6 ಮಂತ್ ಕೆಳಗೆ ಹೋಗ್ಬಿಟ್ಟಿದೆ. ಮತ್ತೆ ತರಬೇಕು. ಈ 2 ಗಿಡ ಮಾತ್ರ ಅಕ್ಕನ ಮನೆಯಿಂದ ತಗೊಂಡು ಬಂದಿದ್ದೆ. ತುಂಬ ಚೆನ್ನಾಗೇ ಬಂದಿದೆ. ನಮ್ಮ ಓನರ್ ಅವರು ನೀರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೆಳೆಸಿದ್ದಾರೆ. ಮಿಕ್ಕಿದ ಗಿಡ ಎಲ್ಲ ಹೋಗಿದೆ, ತರಬೇಕು. ತೋರಣನೂ ಇನ್ನೂ ಏನೂ ಮಾಡೇ ಇಲ್ಲ. ಫಸ್ಟ್ ಅಡುಗೆ ಮುಗಿಸ್ಬಿಟ್ಟು ನಂತರ ತೋರಣ ಕಟ್ಟೋಣ ಬಾಗಿಲಿಗೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು 1/4 ಭಾಗ ಅಡುಗೆ ಆಗಿದೆ. 1/4 ಭಾಗ ಅಂದರೆ ಬೇಳೆ ಬೇಯಿಸೋಕ್ಕಿಟ್ಟಿದ್ದೀನಿ. ಹಾಗೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಫಸ್ಟು ಹಿಟ್ಟು ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಬ್ಬಟ್ಟು ಮಾಡ್ತಾಯಿಲ್ಲ. ಮಕ್ಕಳಿಗೆ ಒಬ್ಬಟ್ಟು ಅಂದರೆ ಇಷ್ಟ ಆಗಲ್ಲ. ಅವ್ರಿಗೆ ಹೋಳ್ಗೆ ಅಂದ್ರೇ ತುಂಬ ಇಷ್ಟ. ಅದಕ್ಕೋಸ್ಕರ ಹೋಳ್ಗೆನೇ ಮಾಡ್ತಾಯಿದ್ದೀನಿ. ಹೋಳ್ಗೆ ಅಂದರೆ ಕಡುಬು ಮಾಡ್ತಾಯಿದ್ದೀನಿ. ಫಸ್ಟು ಬೇಳೆನೂ ಬೇಯಿಸ್ಕೊಂಡು ಆದ ನಂತರ ಒಂದು ಸ್ಟ್ರೈನರಲ್ಲಿ ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ನಂತರ ನಾನು ಬೆಲ್ಲವನ್ನು ಹಾಕಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು 5-10 ನಿಮಿಷ ನಾವು ಬೇಯಿಸಿದರೆ ಒಂದು 3-4 ದಿನ ಇಟ್ಟರೂ ಅದು ಹೂರಣ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದು ಆಗೋಷ್ಟೊತ್ತಿಗೆ ಸಾಂಬಾರಿಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಬೇಯಿಸಿರೋ ನೀರು ಹಾಗೂ ಹುಣಸೆಹಣ್ಣು, ಟೊಮೆಟೊ ಹಾಕಿ ಅರಿಶಿನ, ಉಪ್ಪು, ಖಾರ ಹಾಕ್ಬಿಟ್ಟು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಕೊತ್ತಂಬರಿ ನಾನು ರುಬ್ಬಿಟ್ಕೊಂಡಿದ್ದೆ. ಆಲ್ರೆಡಿ ಹಿಂದಿನ ದಿನವೇ ರುಬ್ಬಿಟ್ಕೊಂಡಿದ್ದೆ. ಬೆಳಗ್ಗೆ ಮಾಡೋದಕ್ಕೆ ಆಗಲ್ಲ ಬೇಗ ಅಂತೇಳ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡ್ತಾಯಿದ್ದೀನಿ. ಒಂಚೂರು ಎಣ್ಣೆ ಹಾಕಬೇಕು. ಬೇಯಿಸ್ಕೊಳ್ಬೇಕು. ಹಾಗೆ ಮಕ್ಕಳು ಇನ್ನೂ ಮಲ್ಕೊಂಡೇ ಇದ್ದಾರೆ. ಅವ್ರು ಇನ್ನೂ ಎದ್ದಿಲ್ಲ, ನಾನು ಎಬ್ಸೋಕ್ಕೆ ಹೋಗಿಲ್ಲ. ಇನ್ನೂ ಟೈಮ್ ಇದೆ, ಇಷ್ಟೊತ್ತಿಗೆ ಯಾಕೆ ಎಬ್ಸೋದು ಅಂತೇಳ್ಬಿಟ್ಟು. ಹಾಗೆ ಹೂರಣ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿದೆ. ಅದು ಜಾಸ್ತಿ ನೀರೂ ಆಗಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ, ಒಂದು ಹದಕ್ಕಿದೆ, ನೀಟಾಗಿ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ತುಂಬ ದಿನಗಳಾದ ನಂತರ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನೈಟೇ ಕೇಳಿದೆ ನಾನು ಮಕ್ಕಳಿಗೆ ಒಬ್ಬಟ್ಟು ಮಾಡಬೇಕಾ ಅಂತ. ಅವರು ಬೇಡ, ನಮಗೆ ಕಡುಬೆ ಮಾಡಿ ಅಂತಂದ್ರೆ. ಅವರಿಗೆ ಕಡುಬು ಅಂದ್ರೇ ಇಷ್ಟ. ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಕೊತ ತಿಂತಾ ಇರ್ತಾರೆ ನನ್ನ ಮಕ್ಕಳು. ಹಾಗಾಗಿ ನಾನು ಇದೇ ಥರದ್ದೇ ಮಾಡಿದೆ. ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾರೆ.
ನೋಡಮ್ಮ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹಾಗೆ ತುಂಬ ದಿನಗಳಾದ ನಂತರ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಕೆಲಸ ಮಾಡೋ ಕಡೆ ಒಂಥರ ಹಿಂಸೆ ಆಗ್ತಾಯಿದೆ ನನಗೆ ವೀಡಿಯೋ ಮಾಡೋದಕ್ಕೆ. ವೀಡಿಯೋ ಮಾಡಿದರೆ ಅವರು ಯೂಟ್ಯೂಬೆಲ್ಲ ಮಾಡಿದರೆ ಕೆಲಸದಿಂದ ತೆಗಿತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡೋಕ್ಕೆ ಆಗಿಲ್ಲ ನನಗೆ. ಅವ್ರಿಗೆಲ್ಲ ಇಷ್ಟ ಆಗಲ್ಲಂತೆ ಯೂಟ್ಯೂಬೆಲ್ಲ ಮಾಡೋದು, ಅದನ್ನೆಲ್ಲ ಏನಿದ್ರು ನಿಮ್ಮ ಮನೆಯಲ್ಲಿರುವಾಗ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಂಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ವೀಡಿಯೋಸ್ ಏನೋ ಎಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದೇ ಟೈಮಲ್ಲಿ ನನ್ನ ಮೊಬೈಲು ಕೈ ಕೊಟ್ಬಿಡ್ತು, ಅದೇನೋ ಗೊತ್ತಿಲ್ಲ. ನಾನು ಕೆಳಗೂ ಬೀಳಿಸಿಲ್ಲ, ಏನೂ ಇದ್ದಿಲ್ಲ. ಅದು ಏನೋ ಗೊತ್ತಿಲ್ಲ, ಸಡನ್ನಾಗಿ ಫೋನ್ ಸ್ವಿಚ್ ಆಫ್ ಆಗೇ ಇದೆ. ಮತ್ತೆ ಒಂದು ಹೊಸ ಮೊಬೈಲ್ ತಗೊಂಡಾದ ನಂತರ ವೀಡಿಯೋ ಅಪ್ಲೋಡ್ ಮಾಡೋಣಂದರೆ ಅಲ್ಲಿ ಎಲ್ಲ ಹೇಳಿದರು. ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹೇಗೋ ಮನೆಗೆ ಹೋಗ್ತೀನಲ್ಲ, ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನಮ್ಮಿ ಹಬ್ಬ ಆಯ್ತು ಅಷ್ಟೇ ಇರೋದು, ಮಾಡೋದಕ್ಕಿಲ್ಲ ಇನ್ನೂ ಇಲ್ಲ. ಈಗ ಥರ ಕುತ್ಕೊಂಡಾಗ ಸಾಂಬಾರು ಆಯಿತು, ರೈಸ್ ಆಯಿತು, ಹೋಳ್ಗೆನೂ ಆಯಿತು. ಹಾಗೆ ನಾನು ಇಲ್ಲಿ ಬದನೆಕಾಯಿ ಮಾಡ್ತಾಯಿದ್ದೀನಿ. ಫಸ್ಟು ಒಗ್ಗರಣೆ ಹಾಕ್ಕೊಂಡೆ, ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಕರಿಬೇವು, ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ನಾನು ಆಲೂಗಡ್ಡೆನ ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಕೊಂಡ ನಂತರ ಒಂಚೂರು ಖಾರದ ಪುಡಿ ಹಾಕಿ ಇನ್ನೂ 1-2 ನಿಮಿಷ ಬೇಯಿಸ್ಕೊಂಡಾದ ನಂತರ ನಾನು ಇದಕ್ಕೆ ಬದನೆಕಾಯಿ ಸೇರಿಸ್ಕೊಂಡು ಒಂಚೂರು ಕೊತ್ತಂಬರಿ ಎಲ್ಲನೂ ಹಾಕಿದ್ದೆ. ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಮುಂಚೆನೇ ಇಟ್ಕೊಂಡಿದ್ದೆ, ಅದನ್ನೇ ಹಾಕ್ಬಿಟ್ಟು ಮೇಲೆ ಒಂಚೂರು ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಅದು ಅತಿಯಾಗಿ ನೀರಾಗಿದ್ದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಯಾಕಂದರೆ ಸಾಂಬಾರಿದೆ ಅಲ್ವಾ ರೈಸ್ ಜೊತೆಗೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಇದನ್ನೆಲ್ಲ ಮಾಡ್ಕೊಂಡಾದ ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಿನ್ನೆನೇ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ದೇವ್ರ ಸಾಮಾನೆಲ್ಲ. ಇವಾಗ ಬೆಳಗ್ಗೆ ಎದ್ದು ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಪೂಜೆಗೆ ಹೂವೆಲ್ಲ ತೊಗೊಂಡು ಬಂದಿದ್ದೆ. ಹೂವೆಲ್ಲ ಹಾಕ್ಬಿಟ್ಟು ದೀಪ ಹಚ್ಚುತ್ತಾ ಇದ್ದೀನಿ. ಎಡೆ ಮಾಡಿದ್ವಲ್ಲ, ಎಡೆನೂ ದೇವ್ರಿಗೆಲ್ಲ ಇಟ್ಬಿಟ್ಟು ಅದಕ್ಕೋಸ್ಕರ ನಾನು ಫಸ್ಟ್ಗೆ ಅಡುಗೆ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತೇಳಿ ದೇವ್ರಿಗೆ ಎಡೆ ಹಾಕೋಣ ಅಂತೇಳ್ಬಿಟ್ಟು ನಮ್ಮ ಮನೇಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಬಾಗಿಲಿಗೆ ತೋರಣ ಹಾಕಿದೆ, ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ವೀಡಿಯೋ ಎಲ್ಲ ಮಾಡ್ಕೊತ ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಜಾಸ್ತಿ ಬಿಸಿಲಾಗ್ಬಿಟ್ರೇನೂ ಹೊರ್ಗಡೆ ಹೋಗೋದಕ್ಕಾಗಲ್ಲ, ತುಂಬ ಬಿಸಿಲಿದೆ ಈ ಕಡೆ ಎಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದು ಸ್ವಲ್ಪ ಪಾನಕ ಮಾಡಿದ್ವಿ, ಪಾನಕ ಕುಡಿದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲೇ ಗಂಗಾವತಿಯಲ್ಲಿರುವ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಹಂಗಾಗಿ ನಾನು ವೀಡಿಯೋ ಏನೂ ಮಾಡ್ಕೊಳ್ಳಲಿಲ್ಲ. ಓಕೆ, ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.